Dear students, second PUC Economics ವಾರ್ಷಿಕ ಪರೀಕ್ಷೆಗೆ ಕೇಳುವಂತಹ ಮತ್ತೊಂದು ಮಹತ್ವದ ಪ್ರಶ್ನೆಯನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದುವೇ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್, ಅವರೇಜ್ ಪ್ರಾಡಕ್ಟ್ ಅಂಡ್ ಮಾರ್ಜಿನಲ್ ಪ್ರಾಡಕ್ಟ್. ವಿದ್ಯಾರ್ಥಿಗಳೇ, 4 ಅಂಕದ ಹಾಗೂ 5 ಅಂಕದ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗೆ ಕೇಳಲಾಗುವಂತಹ ಪ್ರಶ್ನೆ ಇದಾಗಿರುತ್ತದೆ ಹಾಗೂ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಮಹತ್ವದ ಪ್ರಶ್ನೆ ಕೂಡ ಇದಾಗಿರುತ್ತದೆ. ಇದನ್ನ ಯಾವ ರೀತಿ ನಾವು ಬಿಡಿಸಬೇಕು ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ, 4 ಅಂಕದ ಪ್ರಶ್ನೆಗೆ ನಿಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ, ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ ಈ ಒಂದು ಪ್ರಶ್ನೆನ ಕೇಳಿದ್ದಾರೆ. The third one, the following table gives the total product schedule of a labor. Find the corresponding average product and marginal product of a labor. ಇಲ್ಲಿ ನಿಮಗೆ ಒಟ್ಟು ಉತ್ಪನ್ನವನ್ನ ಕೊಟ್ಟಿದ್ದಾರೆ, ಸರಾಸರಿ ಉತ್ಪನ್ನ ಹಾಗೂ ಸೀಮಾಂತ ಉತ್ಪನ್ನವನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಓಕೆ, ಈ ರೀತಿ ಇನ್ಫಾರ್ಮೇಶನ್ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಲೇಬರ್, the productivity of a labor and total, the number of labors and total productivity ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಅದೇ ರೀತಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಕೂಡ ಇಲ್ಲಿದೆ. ಓನ್ಲಿ ದ ಡಿಫರೆನ್ಸ್ ಇಸ್ ಇಲ್ಲಿ 60 ಮತ್ತೆ 68 ಇದೆ, ಇಲ್ಲಿ 40 ಮತ್ತೆ 48 ಇದೆ. ಓಕೆ, ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನದ ಪಟ್ಟಿಯನ್ನ ನೀಡುತ್ತದೆ. ಅದಕ್ಕನುಗುಣವಾಗಿ ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನಗಳನ್ನ ಕಂಡುಹಿಡಿಯಿರಿ ಅಂತ. ಓಕೆ, ಇಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕ್ವಶನ್ ಬ್ಯಾಂಕ್ ಅಲ್ಲಿ ಕೇಳಿರೋದು, ಇದು ಕ್ವಶನ್ ಪೇಪರ್ ಅಲ್ಲಿ ಇತ್ತು. ಸೊ 2 ಸೇಮ್ ಇದಾವು. ಓನ್ಲಿ ದ ಡಿಫರೆನ್ಸ್ ಇಸ್ ದ 4th ಲೇಬರ್ 60 ಅಂತಿದೆ, 5th ಲೇಬರ್ 68 ಅಂತಿದೆ. ಇಲ್ಲಿ 4th ಲೇಬರ್ 40 ಮತ್ತೆ 5th ಲೇಬರ್ 48 ಅಂತ ಐತಿ. ಸೊ ಇದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋಣ. ಓಕೆ, ಸೊ ಇದು 4 ಅಂಕಗಳಿಗಾಗಿ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಲೇಬರ್ ಮತ್ತೆ ಒಟ್ಟು ಉತ್ಪನ್ನವನ್ನ ಕೊಟ್ಟಿರ್ತಾರೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು ಯಾವುದೇ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೂ ಫಸ್ಟ್ ಅದು ಕಾನ್ಸೆಪ್ಟ್ ಕರೆಕ್ಟ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು. ಸೊ ಒಟ್ಟು ಉತ್ಪನ್ನ ಅಂದ್ರೇನು? ವಾಟ್ ಈಸ್ ಟೋಟಲ್ ಪ್ರಾಡಕ್ಟ್? ಇಟ್ ರೆಫರ್ಸ್ ಟು ದಿ ಟೋಟಲ್ ಔಟ್ಪುಟ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಗಿವನ್ ಇನ್ಪುಟ್ಸ್ ಇನ್ ಅ ಗಿವನ್ ಟೈಮ್ ಪೀರಿಯಡ್. ಓಕೆ, ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೊಟ್ಟಂತಹ ಉತ್ಪಾದನಾಂಗಗಳ ಸಹಾಯದಿಂದ ಉತ್ಪಾದಿಸಿದಂತ ಉತ್ಪನ್ನಕ್ಕೆ ಒಟ್ಟು ಉತ್ಪನ್ನ ಅಂತ ಕರಿತೀವಿ. ಇದನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತಂದ್ರೆ TP equal to AP into Q, the quantity of labor. TP ಅಂತಂದ್ರೆ ಒಟ್ಟು ಉತ್ಪನ್ನ, ಟೋಟಲ್ ಪ್ರಾಡಕ್ಟ್. AP ಅಂತಂದ್ರೆ ಅವರೇಜ್ ಪ್ರಾಡಕ್ಟ್, ಸರಾಸರಿ ಉತ್ಪನ್ನ. QL ಅಂತಂದ್ರೆ ಕ್ವಾಂಟಿಟಿ ಆಫ್ ಲೇಬರ್, ಶ್ರಮದ ಉತ್ಪನ್ನದ ಪ್ರಮಾಣವನ್ನ ತೋರಿಸ್ತೈತ್ರಿ. ಕ್ವಾಂಟಿಟಿ ಆಫ್ ಲೇಬರ್, ಎಷ್ಟು ಶ್ರಮವನ್ನ ನಾವು ಬಳಸ್ತಾ ಇದೀವಿ ಅನ್ನೋದನ್ನ ತೋರಿಸ್ತೈತಿ. ಅಥವಾ ನಾವು ಇನ್ನೊಂದು ಯಾವ ರೀತಿ ಕಂಡುಹಿಡಿಬೇಕು ಅಂತಂದ್ರೆ TP is equal to summation of MP. ನಾವು ಸೀಮಾಂತ ಉತ್ಪನ್ನವನ್ನ ಕೂಡಿಸೋದ್ರಿಂದನೂ ಕೂಡ ಒಟ್ಟು ಉತ್ಪನ್ನವನ್ನ ಪಡೆಯಬಹುದು. ಅದೇ ರೀತಿ ಸರಾಸರಿ ಉತ್ಪನ್ನ ಅಂತಂದ್ರೇನು? ಎವರೇಜ್ ಪ್ರಾಡಕ್ಟ್. ಇಟ್ ರೆಫರ್ಸ್ ಟು ದಿ ಔಟ್ಪುಟ್ ಪ್ರೊಡ್ಯೂಸ್ಡ್ per unit of labor, or we can say that it is that output produced by 1 unit of a labor. ಸರಾಸರಿ ಉತ್ಪನ್ನ ಅಂತಂದ್ರೆ ಪ್ರತಿ ಘಟಕದ, ಪ್ರತಿ ಶ್ರಮದ ಉತ್ಪನ್ನದ ಪ್ರಮಾಣ. ಇದನ್ನ ಯಾವ ರೀತಿ ನಾವು ಪಡಿತೀವಿ ಅಂತಂದ್ರೆ AP is equal to TP divided by QL. AP equal to average product, TP is equal to total product and QL is the quantity of labor. ನಾವು ಒಟ್ಟು ಉತ್ಪನ್ನವನ್ನ ಶ್ರಮದ ಪ್ರಮಾಣಗಳಿಂದ ಭಾಗಿಸಿದಾಗ ನಮಗೆ ಸರಾಸರಿ ಉತ್ಪನ್ನ ಸಿಗ್ತೈತೆ. ಅಂದ್ರೆ ಪ್ರತಿ ಘಟಕ, ಪ್ರತಿ ಲೇಬರ್ನ ಕೊಡುಗೆ ಏನೈತಿ, ಒಂದು ಲೇಬರ್ ಎಷ್ಟು ಕೊಡುಗೆನ ಕೊಡ್ತಿದ್ದಾನೆ, ಮತ್ತೆ ಸೆಕೆಂಡ್ ಲೇಬರ್, ಪ್ರತಿ ಘಟಕದ
ಶ್ರಮದ ಪ್ರಮಾಣ ಎಷ್ಟೈತಿ ಅನ್ನೋದನ್ನ ಇದು ತೋರಿಸ್ತದೆ, ಸರಾಸರಿ ಉತ್ಪನ್ನ. ಅದೇ ರೀತಿ ಸೀಮಾಂತ ಉತ್ಪನ್ನ ಅಂತಂದ್ರೆ ಏನ್ರಿ? ಮಾರ್ಜಿನಲ್ ಪ್ರಾಡಕ್ಟ್. ಇಟ್ ರೆಫರ್ಸ್ ಟು ದಿ ಚೇಂಜ್ ಇನ್ ದ ಟೋಟಲ್ ಪ್ರೊಡಕ್ಷನ್ ಆಸ್ ಅ ರಿಸಲ್ಟ್ ಆಫ್ ಚೇಂಜ್ ಇನ್ ದ ಯೂನಿಟ್ಸ್ ಆಫ್ ವೇರಿಯಬಲ್ ಫ್ಯಾಕ್ಟರ್ ದಟ್ ಮೇ ಬಿ ಲೇಬರ್ ಆರ್ ಮಷಿನ್. ಓಕೆ, ನಾವು ಒಂದು ಶ್ರಮವನ್ನ ಹೆಚ್ಚು ಬಳಸಿದ್ದಕ್ಕೆ ಇನ್ನು ಒಂದು ಹೆಚ್ಚಿಗೆ ನಾವು ಮಷಿನ್ ಇರ್ಬೋದು, ಶ್ರಮ ಇರ್ಬೋದು, ಇನ್ನು ಒಂದು ಹೆಚ್ಚಿಗೆ ಯೂನಿಟ್ ನಾವು ಬಳಸಿದ್ದಕ್ಕೆ ಒಟ್ಟು ಉತ್ಪನ್ನದಲ್ಲಿ ಎಷ್ಟು ಬದಲಾವಣೆ ಆಯಿತು ಅನ್ನೋದನ್ನ ನಾವು ಸೀಮಾಂತ ಉತ್ಪನ್ನ, ಹೆಚ್ಚುವರಿ ಅಂತ ಕರಿತೀವಿ. ಇಲ್ಲಿ ಎಂ ಪಿ ಇಸ್ಕ್ವಲ್ ಟು ಚೇಂಜ್ ಇನ್ ದ ಟಿ ಪಿ ಡಿವೈಡೆಡ್ ಬೈ ಚೇಂಜ್ ಇನ್ ದ ಕ್ಯೂ. ಸೊ ಆರ್ ಇನ್ನೂ ಒಂದು ಯಾವ ರೀತಿ ನಾವು ಇನ್ನೊಂದು ಸೂತ್ರವನ್ನ ಯಾವ ರೀತಿ ನೋಡ್ತೀವಿ ಅಂತಂದ್ರೆ ಎಂ ಪಿ ಇಸ್ಕ್ವಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ 1, ಅಥವಾ ಇಲ್ಲಿ ಟಿ ಪಿ ಎಲ್ ಅಂತಾನು ತಗೋಬಹುದು, ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1. ಓಕೆ, ಸೊ ಈ ಮೂರು ಸೂತ್ರಗಳನ್ನ ನಾವು ಸರಿಯಾಗಿ ನೆನ್ಪಿಟ್ಕೊಂಡಿದ್ವಿ ಅಂತಂದ್ರೆ ಇದು ಕ್ಯಾಲ್ಕುಲೇಷನ್ ನಮಗೆ ಈಸಿಯಾಗಿ ಮಾಡಬಹುದು ವಿದ್ಯಾರ್ಥಿಗಳೇ. ಸೊ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ಅಂದ್ರೆ ಏನಂತ ಗೊತ್ತಾದ್ಮೇಲೆ ನಾವು ಅವಾಗ್ಲೇ ನೋಡಿದ್ವಲ್ಲ, ಅದ್ ಕ್ವಶನ್ ನ ಈ ರೀತಿ ನಾವು ಸಾಲ್ವ್ ಮಾಡಬಹುದು. 4 ಅಂಕಗಳಿಗಾಗಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನವನ್ನ ಕಂಡುಹಿಡಿಯುವುದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ರಲ್ಲ ಲೇಬರ್, ಇಲ್ಲಿ 4 ಕಾಲಮ್ಸ್ ಇಂದ ಒಂದು ಟೇಬಲ್ ಹಾಕೊಬೇಕು. ಆಸ್ ಇಟ್ ಈಸ್ ಕ್ವಶನ್ ಪೇಪರ್ ಅಲ್ಲಿ ಏನಿರುತ್ತಲ್ಲ ಅದೇ ರೀತಿ ನಾವು ಎಲ್ ಹಾಕೊಬೇಕು, ಮತ್ತೆ ಟಿ ಪಿ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದೇ ರೀತಿ ಬರ್ಕೊಳ್ಬೇಕು. ಆಮೇಲೆ ಎಂ ಪಿ ಮತ್ತೆ ಎ ಪಿ ನ ಕಂಡುಹಿಡಿಬಹುದು, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನವನ್ನ ಕಂಡುಹಿಡಿಬಹುದು. ಸೊ ಆಸ್ ಇಟ್ ಈಸ್ ನಾವು 0, 1, 2, 3, 4, 5 ಅಂತ ಲೇಬರ್ ಬರ್ಕೊಂಡಿವಿ. ಟಿ ಪಿ ಅವ್ರು ಏನ್ ಕೊಟ್ಟಿದಾರ ಅದೇ ರೀತಿ ಇಲ್ಲಿ ಬರ್ಕೊಂಡಿದೀವಿ. ಇನ್ನು ಯಾವ ರೀತಿ ಎಂ ಪಿ ಕಂಡುಹಿಡಿಬೇಕು, ಎ ಪಿ ಯಾವ ರೀತಿ ಕಂಡುಹಿಡಿಬೇಕು ಇವಾಗ್ಲೇ ನೋಡಿದ್ವಲ್ಲ ನಾವು. ಸೊ ಇಲ್ಲಿ ಎಂ ಪಿ ಅಂತಂದ್ರೆ ಸೀಮಾಂತ ಉತ್ಪನ್ನ. ಓಕೆ, ಸೀಮಾಂತ ಉತ್ಪನ್ನ ಹೆಂಗ್ ಕಂಡುಹಿಡಿತೀವಿ ನಾವು? ಎಂ ಪಿ ಇಸ್ಕ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1. ಒಂದು ಶ್ರಮ 0 ಇದ್ದಾಗ ಎಲ್ಲ 0 ಇರ್ತಾವ್ರಿ, ಟಿ ಪಿ ಎಂ ಪಿ ಎ ಪಿ ಎಲ್ಲ 0ನೇ ಇರ್ತಾವ. ಅಂದ್ರೆ ಏನು ನಾವು ಶ್ರಮವನ್ನೇ ಬಳಸಿಲ್ಲ ಅಂದ್ಮೇಲೆ ಏನು ಉತ್ಪಾದನೆ ಇರಂಗಿಲ್ಲ. ಈಗ ಒಂದ್ ಲೇಬರ್ ತಗೊಂಡಿದ್ದಕ್ಕೆ ಒಟ್ಟು ಉತ್ಪನ್ನ ಎಷ್ಟು ಹೆಚ್ಚಾಗೈತಿ? 15. ಅದಕ್ಕೆ ಇಲ್ಲಿ ಏನಾಗುತ್ತೆ 15 ಅಂತ ಬರಿಬೇಕು. 15 ಮೈನಸ್ 0 ಇಸ್ಕ್ವಲ್ ಟು 15 ಆ ರೀತಿ ತಗೋಬೇಕು. ಮುಂದಿನ ಸಂಖ್ಯೆಯಿಂದ ಎಲ್ ಮೈನಸ್ 1 ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಟು ಏನು ನಮ್ಗೆ ಹೆಚ್ಚುವರಿ ಆಗ್ತಾ ಇದೆ. ಇನ್ನೊಂದು ಲೇಬರ್ ತಗೊಂಡಿದ್ದಕ್ಕೆ ಅವನು ಎಷ್ಟು ಆಡ್ ಮಾಡಿದಾನೆ, ಒಟ್ಟು ಉತ್ಪನ್ನಕ್ಕೆ ಎಷ್ಟು ಹೆಚ್ಚುವರಿ ಸೇರ್ಪಡೆ ಆಗಿದೆ ಅನ್ನೋದನ್ನ ನಮ್ಗೆ ಸೀಮಾಂತ ಉತ್ಪನ್ನ ತೋರಿಸ್ಕೊಡ್ತೇವೆ. ಸೊ ಇಲ್ಲಿ ಸೆಕೆಂಡ್ ಲೇಬರ್ ತಗೊಂಡ್ವಿ ಅಂತಂದ್ರೆ, ಈಗ ಮೊದಲೇ ಲೇಬರ್ 15 ಯೂನಿಟ್ಗಳಷ್ಟು ಉತ್ಪಾದನೆ ಮಾಡಿದಾನೆ. ಸೊ ಎರಡನೇ ಲೇಬರ್ ತಗೊಂಡಿದ್ದಕ್ಕೆ ಎಷ್ಟು ಹೆಚ್ಚಾಗೈತಿ? ಸೊ 35 ಮೈನಸ್ 15. ಓಕೆ, 35 ಮೈನಸ್ 15 ಮಾಡಿದ್ರೆ 20 ಬರ್ತದೆ. ಗೊತ್ತಾಗ್ತೈತ್ರಿ ನಿಮ್ಗೆ? ಇಲ್ಲ ಅಂತಂದ್ರೆ ಈ ರೀತಿನೂ ಮಾಡ್ಬೋದು. 15 ಪ್ಲಸ್ 20 35, 35 ಪ್ಲಸ್ 15 50 ಈ ರೀತಿನಾದ್ರೂ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಅಲ್ಲಿ ನಿಮಗೆ ಕಾರ್ಯಭಾರ ನಿಯೋಜಿತ ಒಳಗ ಈ ರೀತಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ. ಅಲ್ಲಿ ನಮ್ಗೆ ಬಿಟ್ಟಂತ ಕಾಣೆ ಅದ ಅಥವಾ ಬಿಟ್ಟಂತ ಸ್ಥಳಗಳನ್ನ ನಾವು ಭರ್ತಿ ಮಾಡ್ಬೇಕಾಗಿರ್ತೈತಿ. ಅಲ್ಲಿ ಯಾವ ರೀತಿ ಕಂಡುಹಿಡಿಬೇಕು? ಓಕೆ, ಸೊ ಇಲ್ಲಿ ಮೊದಲನೇ ಲೇಬರ್ 15, ಎರಡನೇ ಲೇಬರ್ 35 ಮೈನಸ್ 15 20. ಅದೇ ರೀತಿ ಥರ್ಡ್ ಲೇಬರ್ ತಗೊಂಡಾಗ ಎರಡನೇ ಲೇಬರ್ ಎಷ್ಟು ಮಾಡಿದ್ದ? 35, ಒಟ್ಟು ಉತ್ಪನ್ನ ಹೆಚ್ಚಾಗಿತ್ತು. ಒನ್ ಮೋರ್ ಲೇಬರ್, ಇನ್ನು ಒಂದು 33, ಥರ್ಡ್ ಲೇಬರ್ ಎಷ್ಟು ಆಡ್ ಮಾಡ್ತಾನೆ? ಇನ್ನೂ ಒಂದು ಹೆಚ್ಚಿಗೆ ತಗೊಂಡಿದ್ದಕ್ಕೆ ಲೇಬರ್ ಅವನು ಒಟ್ಟು ಉತ್ಪನ್ನಕ್ಕೆ ಎಷ್ಟೇ ಆಡ್ ಮಾಡ್ತಾ ಇದ್ದಾನೆ? 50 ಮೈನಸ್ 35 15. ಸೊ 15 ಮೈನಸ್ 0 15, 35 ಮೈನಸ್ 15 20, 50 ಮೈನಸ್ 35 15. L minus 1, MP is equal to TPL minus L minus 1. TPL minus 1 ಅಂದ್ರೆ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆನ ಕಳೀತಾ ಹೋಗ್ಬೇಕು ವಿದ್ಯಾರ್ಥಿಗಳೇ, ಅಷ್ಟೇ. ಓಕೆ, ಇಲ್ಲಿ ಫೋರ್ತ್ ಲೇಬರ್ 40, 40ರಾಗ 50 ಹೋದ್ರೆ ಇಲ್ಲೇನಾಗುತ್ತೆ? ಮೈನಸ್ 10 ಬರ್ತದೆ. ಆಮೇಲೆ ಫಿಫ್ತ್ ಲೇಬರ್ 48 ಮೈನಸ್ 48 ಬರ್ತದೆ. ಈ ರೀತಿ ನಾವು ಸೀಮಾಂತ ಉತ್ಪನ್ನವನ್ನ ಕಂಡುಹಿಡಿಬಹುದು.
ನೆಕ್ಸ್ಟ್ ಸರಾಸರಿ ಉತ್ಪನ್ನ ಎವರೇಜ್ ಪ್ರಾಡಕ್ಟ್ ಕಂಡುಹಿಡಿಯಕ್ಕೆ ಹೇಳ್ಯಾರ. ಎವರೇಜ್ ಪ್ರಾಡಕ್ಟ್ ಕಂಡುಹಿಡಿಯೋ ಸೂತ್ರ ಏನು? ಎಪಿ ಈಕ್ವಲ್ ಟು ಟಿಪಿ ಡಿವೈಡೆಡ್ ಬೈ ಎಲ್. ಓಕೆ, ಇಲ್ಲಿ ಕ್ಯೂ ಕೊಟ್ಟಿದ್ರೆ ಕ್ಯೂ ಅಂತ ಬರೀಬಹುದು, ಎಲ್ ಅಂತ ಕೊಟ್ಟಿದ್ರೆ ಎಲ್ ಅಂತ ಬರೀಬಹುದು. ಸೊ ಟಿಪಿ ಡಿವೈಡೆಡ್ ಬೈ ಎಲ್. ಸೊ ಇಲ್ಲಿ 0 ಇರುತ್ತೆ. 15 ಡಿವೈಡೆಡ್ ಬೈ 1 15. 35 35ನ್ನ 2ರಿಂದ ಭಾಗಿಸಿದ್ರೆ 17.5 ಬರ್ತಿದೆ. ಯಾವ ರೀತಿ ಕಂಡುಹಿಡಿಬೇಕು? ಎಪಿ ಈಕ್ವಲ್ ಟು ಟಿಪಿ ಡಿವೈಡೆಡ್ ಬೈ ಎಲ್. 50 ಡಿವೈಡೆಡ್ ಬೈ 3 50ನ್ನ 3ರಿಂದ ಭಾಗಿಸಿದ್ರೆ 16.6. 40 ಡಿವೈಡೆಡ್ ಬೈ 4 10. 48 ಡಿವೈಡೆಡ್ ಬೈ 5 9.6. ಓಕೆ, ಈ ರೀತಿ 4 ಅಂಕಗಳಿಗಾಗಿ ನಾವು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನವನ್ನ ಕಂಡುಹಿಡಿಯಬಹುದು. ಓಕೆ, ಇದು ತುಂಬಾ ಸುಲಭವಾಗಿದೆ ವಿದ್ಯಾರ್ಥಿಗಳೇ. ಸರಿಯಾಗಿ ನಾವು ಸೂತ್ರಗಳನ್ನ ಕಂಡುಹಿಡಿದಾಗ ಇವ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅಂತಂದ್ರೆ ನಮ್ಗೆ ಲೆಕ್ಕಾಚಾರ ಮಾಡುವುದು ಅಥವಾ ಕ್ಯಾಲ್ಕುಲೇಷನ್ ಮಾಡುವುದು ಈಸಿ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಒನ್ ಕಾರ್ಯಭಾರ ನಿಯೋಜಿತ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೀವಿ. 5 ಅಂಕಗಳಿಗಾಗಿ ನಿಮ್ಗೆ ಇದನ್ನ ಕೇಳ್ತಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತೈತಿ. ಸೊ ಸೇಮ್ ಸ್ಟ್ರಾಟಜಿ ಆಗಲ್ ನಾವು ಏನ್ ಮಾಡಿದ್ವಲ್ಲ ಅದೇ ರೀತಿ ನೀವು ಇಲ್ಲಿ ಕಂಡುಹಿಡಿವಿ. ಫೈಂಡ್ ದ ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಇನ್ ದ ಫಾಲೋಯಿಂಗ್ ಟೇಬಲ್. ಅಸೈನ್ಮೆಂಟ್ ಅಂಡ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಇರುತ್ತೆ. ಇದು 5 ಅಂಕಗಳಿಗಾಗಿ. ಸೊ ಇಲ್ಲಿ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿರ್ತಾರೆ. ಓಕೆ, ಎರಡು ಸೇಮ್ ಟೇಬಲ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಫಿಲಪ್ಸ್ ಇದಾವಲ್ಲ ಇದನ್ನ ನಾವು ತುಂಬೇಕು. ಇಲ್ಲಿ ಏನ್ ಬರುತ್ತೆ ಅನ್ನೋದನ್ನ ತುಂಬೇಕು. ಆಗಲ್ಲಿ ಲೆಕ್ಕದಲ್ಲಿ ನೀವು ನೋಡಿದ್ರಲ್ಲ 15 ಮೈನಸ್ 0 15 ಬಂದಿತ್ತಿಲ್ಲ, ಅದೇ ರೀತಿ ಇಲ್ಲಿ 0 ಇದ್ದಾಗ ಅಷ್ಟು 0 ಇರ್ತಾವ. ಒಂದು ಲೇಬರ್ ತಗೊಂಡಿದ್ದಕ್ಕ 10 ಉತ್ಪಾದನೆ ಮಾಡಿದ, ಎಷ್ಟು ಹೆಚ್ಚಾಯ್ತು? 10. ಓಕೆ, 10 ಮೈನಸ್ 0 10 ಬರ್ಬೇಕಿಲ್ಲಿ. ಗೊತ್ತಾಯ್ತಾ? ಇಲ್ಲಿ 10 ಬರಿಬೇಕು. ಅದೇ ರೀತಿ ಸೆಕೆಂಡ್ ಲೇಬರ್ ಏನ್ ಮಾಡೋಣ? 22. ಎಷ್ಟು ಹೆಚ್ಚಾಗೈತಿ? ಇಲ್ಲಿ ಎರಡನೇ ಲೇಬರ್ ತಗೊಂಡಿದ್ದಕ್ಕೆ 22 ಮೈನಸ್ 10 12 ಬರುತ್ತೆ. ಓಕೆ, ಅದೇ ರೀತಿ ಇಲ್ಲೆರಡು ಏನ್ ಬರ್ತೈತಿ? ಇಲ್ಲೆರಡು ಫಿಲಪ್ಸ್ ಕೊಟ್ಟಿದಾರಲ್ಲ, ಥರ್ಡ್ ಲೇಬರ್ ಎಷ್ಟು ಒಟ್ಟು ಉತ್ಪನ್ನಕ್ಕಾಗೈತಿ? ಒಟ್ಟು ಉತ್ಪನ್ನ ಎಷ್ಟು ಹೆಚ್ಚಾಗೈತಿ? ಸೊ ಅವಾಗ ಏನ್ ಮಾಡ್ಬೇಕು ಗೊತ್ತಾ ವಿದ್ಯಾರ್ಥಿಗಳೇ? ಇಲ್ಲಿ 22 ಮೈನಸ್ 10 ಮಾಡಿದ್ದಕ್ಕೆ 12 ಬಂತ ಇಲ್ಲಿ. ಓಕೆ, ಸೊ ಇದನ್ನ ನಾವು ಇಲ್ಲಿ ಸಾಲ್ವ್ ಮಾಡಿದೀನಿ, ನಿಮಗದು ಈಸಿ ಆಗುತ್ತೆ ನೋಡಿದ್ರಿ ಅಂತಂದ್ರೆ ಇಲ್ಲಿ. ಓಕೆ, ಸೊ ಇಲ್ಲಿ ಅದೇ ರೀತಿ ಆ ಕ್ವಶನ್ನಿಗೆ ನಾವು ಇಲ್ಲಿ ಸೇಮ್ 4 ಕಾಲಮ್ದ ಟೇಬಲ್ ಹಾಕೊಬೇಕು. ಸೇಮ್ ಆಸ್ ಇಟ್ ಈಸ್ ಅಲ್ಲಿ ಏನ್ ಕೊಟ್ಟಿದಾರ ಅದನ್ನೇ ಬರ್ಕೊಬೇಕು. ಬರೋದು ಇಲ್ಲಿ ಏನ್ ಫಿಲಪ್ಸ್ ಕೊಟ್ಟಿರ್ತಾರಲ್ಲ ಅಲ್ಲಿ ಏನ್ ಅಂಶಗಳು ಬರ್ತಾವೋ ಅದನ್ನ ಬರಿಬೇಕು. ಸೊ ಅವಾಗ್ಲೇ ಹೇಳಿದ್ನೆಲ್ಲ 10 ಮೈನಸ್ 0 10 ಬರುತ್ತೆ. ಓಕೆ, 22 ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ 22 ಮೈನಸ್ 10 12 ಬರುತ್ತೆ. ಓಕೆ, ಸೊ ನಾವು ನೋಡ್ರಿ ಇಲ್ಲಿ ಹಿಂಗಾದ್ರೂ ಮಾಡ್ಬೋದು, ಅಥವಾ ಇಲ್ಲಿ ನೋಡಿ 10 ಪ್ಲಸ್ 12 22. 10 ಪ್ಲಸ್ 12 22. ಅದೇ ರೀತಿ 22 ಪ್ಲಸ್ 14 36. ಗೊತ್ತಾಯ್ತಾ? ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಇದನ್ನ ಇಲ್ಲಿ ಏನ್ ಬರುತ್ತೆ ಅದನ್ನ ಬರಿಬೇಕು ಅಂತಂದ್ರೆ 10 ಪ್ಲಸ್ 12 22. 22 ಪ್ಲಸ್ 14 36. ಗೊತ್ತಾಯ್ತಾ? 36 ಅಥವಾ 36 ಅಲ್ಲಿ 22 ಕಳೆದ್ರೆ 14 ಬರ್ತೀವಿ. ಆ ರೀತಿ ನಾವು ನೋಡ್ಬೇಕು. ಸೊ ಇಲ್ಲಿ 36 ಸಿಕ್ಕ ಮೇಲೆ ನೆಕ್ಸ್ಟ್ ಏನಿದೆ? ಇಲ್ಲಿ 8 ಇದೆ. ಓಕೆ, 36 ಪ್ಲಸ್ 8 44. ಅಥವಾ 44 ಅಲ್ಲಿ 36 ಕಳೆದ್ರೆ 8 ಬರ್ತೀವಿ. ಓಕೆ, ಸೊ 10 ಪ್ಲಸ್ 12 22. 22 ಪ್ಲಸ್ 14 36. 36 ಪ್ಲಸ್ 8 14. ನಾವು ಅವಾಗ್ಲೇ ಹೇಳಿದ್ವಲ್ಲ ಇಲ್ಲೇನ್ ಸೂತ್ರ ಇದೆ ನೋಡ್ರಿ ವಿದ್ಯಾರ್ಥಿಗಳೇ, ಇದನ್ನ ಸರಿಯಾಗಿ ನೀವು ಮೆಮರೈಸ್ ಮಾಡ್ಕೊಬೇಕು. ಈ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇವು ಸೂತ್ರಗಳು ನಿಮ್ಗ ಗೊತ್ತಾಗ್ತಾವ. ಇದನ್ನ ಹೆಂಗ್ ಕಂಡುಹಿಡಿಬೇಕು ಅಂತಂದ್ರೆ ನಾವು
ಸಮೇಷನ್ ಎಂ ಪಿ ಟಿ ಪಿ ಹೆಂಗೆ ಸಿಗುತ್ತೆ ನಮ್ಗೆ ಇದನ್ನ ಕೂಡಿಸ್ತಾ ಹೋಗ್ಬೇಕು. ಈಗ ಹೇಳಿದಲ್ಲ ನಿಮಗೆ 10 plus 12 22 22 plus 14 36 36 plus 8 44 44 plus 6 50. ಇದನ್ನು ಕೂಡಿಸಿದ್ರೆ ಒಟ್ಟು ನಮ್ಗೆ ಏನು ಬರ್ತಿತ್ತಲ್ಲ ಇದು 50. ಸೊ ಇದನ್ನ ಕೂಡಿಸಿದಾಗನು ನಮ್ಗೆ ಇದು ಏನಂತ ಗೊತ್ತೈತಿ. ಎಷ್ಟೇ ಆ್ಯಡ್ ಮಾಡ್ತಿದ್ದೀವಿ, ಒಂದು ಹೆಚ್ಚುವರಿ ಒಟ್ಟು ಉತ್ಪನ್ನಕ್ಕೆ ಎಷ್ಟು ಆ್ಯಡ್ ಆಗತ್ತೆ. ಒಂದೊಂದೇ ಲೇಬರ್ ಸಂಖ್ಯೆ ಹೆಚ್ಚಾದಂಗೆ ಒಟ್ಟು ಉತ್ಪನ್ನಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅವರು, ಎಷ್ಟು ಹೆಚ್ಚುವರಿ ಸೇರ್ಪಡೆ ಆಗುತ್ತೆ. ಫಸ್ಟ್ ಲೇಬರ್ 10, ಸೆಕೆಂಡ್ ಲೇಬರ್ ಎಷ್ಟೇ ಆ್ಯಡ್ ಮಾಡಿದ 12. ಈ ರೀತಿ ನಾವು ನೋಡ್ಕೊಂತ ಹೋಗ್ಬೇಕು. ಇಲ್ಲಿ ಎಂ ಪಿಯಲ್ಲಿ 2 ಫಿಲಪ್ಸ್ ಇದ್ವು, ಟಿ ಪಿಯಲ್ಲಿ 2 ಫಿಲಪ್ಸ್ ಇದ್ವು. ಇದನ್ನ ಹೆಂಗ ನಾವು ತುಂಬಿದ್ವಿ ಅಂತ ಗೊತ್ತಾಯ್ತು ನಿಮ್ಗೆ. 10 minus 0 10 ಗೊತ್ತಾಯ್ತಾ. 22 minus 10 12. ಇದು ಎಂ ಪಿ 2 10 ಮತ್ತೆ 12 ಬಂತು. ಇಲ್ಲಿ 2 ಫಿಲಪ್ಸ್ ಇದ್ವಲ್ಲ, ಹೆಂಗ್ ಮಾಡಿದ್ವಿ ನಾವು 22 plus 14 36. ಇಲ್ಲಿ 36 ಸಿಕ್ಕ ಮೇಲೆ 36 plus 8 44. ಈ ರೀತಿ ತುಂಬ್ಕೊಬೇಕು. ಓಕೆ, ನೆಕ್ಸ್ಟ್ ಇಲ್ಲೊಂದು ಫಿಲಪ್ಸ್ ಫಿಲ್ ಇನ್ ದ ಬ್ಲಾಂಕ್ ಇತ್ತು. ಇಲ್ಲಿ ಹೆಂಗ್ ತುಂಬಬೇಕು ನಾವು, ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಎ ಪಿ ಏನ್ ಬರುತ್ತೆ, ಟಿ ಪಿ ಡಿವೈಡೆಡ್ ಬೈ ಎಲ್. 10 by 1 10 ಬರುತ್ತೆ. ಅದೇ ರೀತಿ 22 ಡಿವೈಡೆಡ್ ಬೈ 2 11 ಬರುತ್ತೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ. 22ಅನ್ನ 2ರಿಂದ ಭಾಗಿಸಿದ್ರೆ 11, 36ಅನ್ನ 3ರಿಂದ ಭಾಗಿಸಿದ್ರೆ 12. ಓಕೆ, ನಿಮಗೆ ಈ ಸೂತ್ರ ಗೊತ್ತಿದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಈಸಿ ಆಗುತ್ತೆ. ಇದು ಕಾರ್ಯಭಾರ ನಿಯೋಜಿತ ಪ್ರಶ್ನೆಗೆ ಅತ್ಯಂತ ಮಹತ್ವದ ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇದನ್ನ ಸರಿಯಾಗಿ ನೀವು ಸೂತ್ರಗಳನ್ನ ತಿಳ್ಕೊಂಡು ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.